लोख्य संपदालेख्य समुल्लेखन भित्तये सच्चिदानंदरूपाय शिवाय परब्रह्मणे नमः। ओम शांति शांति शांति। ಗುರೂಜಿಯವರ 72 ವರ್ಷದ ಜೀವನದ ಮೆಟ್ಟಲುಗಳು ದಾಟಿ 73ನೇ ಮೆಟ್ಟಲಕ್ಕೆ ಕಾಲಿಡ್ತಾ ಇದ್ದಾರೆ. 20 ಆಗಸ್ಟ್ 1951 ಅವತ್ತು ಶ್ರಾವಣದ 3ನೇ ಸೋಮವಾರ ಇತ್ತಂತ. ಶ್ರಾವಣದ 3ನೇ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ನನ್ನ ಜನ್ಮ ಆಗಿದೆ. ನಮ್ಮ ತಂದೆ ತಾಯಿ ಬರೆದಿಟ್ಟಿದ್ದು, ಎಲ್ಲರ ಕುಂಡಲಿಗಳನ್ನ ಬರೆದಿಟ್ಟಾರ ಸಮಯ ಸಹಿತ. ಈಗ 72 ವರ್ಷ ಪೂರ್ತಿ ಮುಗಿದು 73ಕ್ಕೆ ಪದಾರ್ಪಣೆ ಆಗ್ತಾಯಿದೆ. ಎಲ್ಲರೂ ನಾವು ಮಾಡೋ ಒಂದು ನಿಮಗೆ ಅರಿವಾಗದಂಥ ಒಂದು ತಪ್ಪು ಅದು, ಹೌದಾ? ಗುರೂಜಿ ಅವ್ರಿಗೆ ಎಷ್ಟು ವಯಸ್ಸಾತು ಅಂತ ಕೇಳ್ತಾರೆ ಇವತ್ತು, ಹೌದಾ? 72 ಮುಗಿದು 73ಕ್ಕೆ ಕಾಲಿಟ್ರಂತೆ. ಗುರೂಜಿಯವರ ವಯಸ್ಸು ಆ್ಯಕ್ಚುಲಿ 72 ವರ್ಷ 9 ತಿಂಗಳ 10 ದಿವಸ ಆಯ್ತು ಇವತ್ತು. ಯಾರು ತಾಯ ಗರ್ಭದೊಳಗೆ ಇರ್ತಕ್ಕಂಥ ನಿಮ್ಮನ್ನು ಹಿಡಿಯೋದೇ ಇಲ್ಲ, ಮೈನಸ್ ಮಾಡ್ಕೊಂಡ ಹೇಳ್ತಾರೆ. ನೀವು ಬಂದಿದ್ದು ಯಾವಾಗ ಮತ್ತಿಲ್ಲೇ ಬಂದಿದ್ದು ಅಲ್ಲಿ ಬಿಟ್ಬಿಡ್ದೆ ಏನು ಕೆಲಸ? ದೇಹ ಯಾರಿಗೆ? ಮನಸ್ಸು ಯಾರಿಗೆ? ವಯಸ್ಸು ಯಾರಿಗೆ? ವಯಸ್ಸು ದೇಹಕ್ಕ, ಒಳಗಿರೋ ಆತ್ಮಕ್ಕಲ್ಲ. ಅದು ಶಾಶ್ವತ ಅದ, ಅಗೋಚರ ಅದ, ಬಟ್ ಅನುಭವ ಗಮ್ಯ ಅದ. ಇದಕ್ಕೆ ಪರಮಾತ್ಮನ ಗುಣಗಳು ಗುಣಾವಶೇಷಗಳು ಅಂತ ಹೇಳ್ತಾರೆ, ಹೌದಾ? ಹಾಗೇನೆ ನಾವು ಕೂಡ ಪರಮಾತ್ಮನ ಒಂದು ಅಂಶ. ಅದು ಯಾರಿಗೂ ಅನಿಸದೇ ಇಲ್ಲದೆ ನಿಮ್ಗೆ ಪರಮಾತ್ಮನ ಒಂದು ಅಂಶ ಅಂತ ಒಬ್ಬರಿಗೆ ಅಂದ್ಕೊಂಡ್ರಿ, ಒಂದರ ನಿಮ್ಮ ಜೀವನದಾಗ ಅನ್ಕೊಂಡ್ರು ಅಂದ್ಕೊಂಡೇ ಇಲ್ಲ. ನಾನು ಅವ, ನಾನು ಇವ, ನಾನು ನೀಚ, ನಾ ಉಚ್ಚ, ನಾ SC, ನಾ ST, ನಾ GM, ಬರೇ ಇಡೀ ಜೀವನ ಇದರಾಗ ಹೋಗ್ಬಿಡ್ತು, ಅಜ್ಞಾನದ ಹೋಗ್ತು, ಹೌದಾ? ಆದ ಕಾರಣ ಇನ್ನು ಮೇಲೆ ನಿಮ್ಮ ವಯಸ್ಸು ಎಷ್ಟಂತ ಯಾರಾದರೂ ಕೇಳಿದಾಗ ನೀವು ಹೇಳೋದನ್ನು ಕಲೀರಿ. 72 ಪ್ಲಸ್ 72 ಪ್ಲಸ್. ಎಷ್ಟು ಪ್ಲಸ್? ನನಗೆ ನಿಖರವಾಗಿ ನಮ್ಮವು ಹೇಳ 9 ತಿಂಗಳ 10ನೇ ದಿವಸಕ್ಕೆ ನಾ ಹುಟ್ಟಿನಂತ, ಹೌದಾ? ಅಂದ್ರೆ 72 ವರ್ಷ 9 ತಿಂಗಳ 10 ದಿವಸ ಆಯ್ತು ನಾ ಹುಟ್ಟಿನಂತ. ಮಾತೃಗರ್ಭದೊಳಗೆ 9 ತಿಂಗಳ ಇಲ್ಲಿ ಭೂಮಿಗೆ ಬಂದು 72 ವರ್ಷ. ದೇಹಕ್ಕಲ್ಲ ವಯಸ್ಸು, ಮತ್ತೆ ದೇಹ ಇತ್ತಲ್ಲ ಒಳಗ ಅಗೋಚರವಾಗಿ ಬಂತು. ಅಲ್ಲಿ ಆಕಾರ ತಾಳಿತ್ತು, ದೇಹ ಆಕಾರ ತಾಳಿತ್ತು, ಆಕಾರ ತಾಳಿ ಅದಕ್ಕೆ ಹೆಸರಿರಲಿಲ್ಲ. ಹೆಸರಿಗಿಲ್ಲದ, ಲಿಂಗವಿಲ್ಲದ, ಅದು ಯಾವುದನ್ನು ಈಗ ಗೊತ್ತಾಗ್ತದ. ಮೊದಲು ಗೊತ್ತಾಕಿದ್ ಕರೆ, ಆದರೆ ಏನೇನು ಇಲ್ಲದ ಅದು ಒಳಗೆ ಬೆಳೀತು, ಆಕಾರ ತಾಳಿತ್ತು, ಅದಕ್ಕೆ 9 ತಿಂಗಳು ಆತು. ಮುಂದೆ ಇಲ್ಲಿ ಹುಟ್ಟಿದೀವಿ, ಇದಕ್ಕೆ ವಯಸ್ಸು ಶುರು ಆತು, ಹೌದಲ್ಲ? ಇದನ್ನು ಯಾರು ಹೇಳೋದೇ ಇಲ್ಲ ಅದನ್ನು, ಹೌದಲ್ಲ? ನಾವು 73 ವಯಸ್ಸು ನನಗೀಗ ಅದು ಹಿಡ್ಕೊಂಡ್ರಪ್ಪ ಅಂದ್ರೆ ಆಲ್ಮೋಸ್ಟ್ 73 ವಯಸ್ಸು. ಅದು ಹೋಗಿದ್ದೇನೆ ಸುಮ್ಮನೆ ಏನು? ಯಾಕೆ ದೇಹಕ್ಕೆ ವಯಸ್ಸು, ಮನಸ್ಸಿಗೆ ಅಲ್ಲ, ಆತ್ಮಕ್ಕಲ್ಲ. ಆತ್ಮ ಚಿರಂಜೀವಿ ಅದ. ಇದು ಹೆಂಗೆ? ಇದು ಒಂದು ಸಣ್ಣ ವಿಚಾರ ತಿಳ್ಕೋರಿ. ಏನಪ್ಪ? ಆತ್ಮ ಎಂದೂ ಮೊಬೈಲ್ನಲ್ಲಿ ಸಿಮ್ ಇದ್ದಂಗೆ, ಆತ್ಮ ಮೊಬೈಲ್ನಲ್ಲಿ ಸಿಮ್ ಇದ್ದಂಗೆ, ಮೊಬೈಲು ದೇಹ ಇದ್ದಂಗೆ. ಈ ಸಿಮ್ಮನ್ನು ಮೊಬೈಲ್ನಿಂದ ತೆಗೆದಿಟ್ಬಿಟ್ರಪ್ಪ ಕಡೆಗೆ, ಮೊಬೈಲ್ ವರ್ಕ್ ಆಗುತ್ತಾನ?
ಸ್ವಲ್ಪ ಕಾಲ ಸಿಮ್ಮನ್ನು ಕಡೆಗೆ ಇಟ್ಬಿಡ್ರಿ, ಮೊಬೈಲ್ ಉಪಯೋಗನೇ ಇಲ್ಲ ಅದು. ಹೌದಾ? ಈಗ ಸಿಮ್ ಅದ, ಮೊಬೈಲು ಅದ, ಬಟ್ ಎರಡು ಉಪಯೋಗನೇ ಇಲ್ಲ. ಅದು ಆಲ್ರೆಡಿ ಇಲ್ಲ ಅದ. ಎರಡು ಕೂಡಿಸ್ಬೇಕು, ಅದಕ್ಕೆ ಯೋಗ ಅಂತಾರೆ. ಆತ್ಮ, ಈಗ ನಾ ಎಷ್ಟೋ ಮಂದಿ ಒಂದೊಂದು ಪ್ರಶ್ನೆ ಹಾಕ್ತಿರ್ತೀನಿ. ಏನು ಪ್ರಶ್ನೆ? ನಾವು ಹೆಂಗೆ ನೋಡ್ತೀವಪ್ಪ? ಎದುರಿಂದ ನೋಡ್ತೀವಿ ನಾವು, ಕಣ್ಣಿಂದ. ಹೌದಲ್ಲ? ಕಣ್ಣಿಂದ ನೋಡ್ತೀವಿ. ಎದುರಿಂದ ಕೇಳ್ತೀವಿ ನಾವು, ಕಿವಿಯಿಂದ. ವಾಸನೆ ತಗೊಳ್ಳೋದು ಎದುರಿಂದ, ರುಚಿ, ಸ್ಪರ್ಶ ಚರ್ಮದಿಂದ. ಇವಕ್ಕೆ ಪಂಚೇಂದ್ರಿಯಗಳು ಅಂತಾರ. ಹೌದಾ? ಇದಕ್ಕೆ ಪಂಚೇಂದ್ರಿಯಗಳು ಅಂತಾರ. ನೀವೇನ ನಾ ಕೇಳಿದ್ದು ಪ್ರಶ್ನೆ ಹೆಂಗಿತ್ತು? ಅದು ಸರಳ ಇತ್ತು, ಕಠಿಣ ಇತ್ತು? ಸರಳ ಇತ್ತು. ಆದ್ರೆ ಎಲ್ಲರೂ ತಪ್ಪು ಉತ್ತರ ಹೇಳಿರಿ. ಎಲ್ಲರೂ ತಪ್ಪು ಉತ್ತರನೇ ಹೇಳಿರಿ. ಅದಂಗೆ ತಪ್ಪು ಅಂತಂದ್ರೆ ನೀವು ನೋಡೋದು ಕಣ್ಣಿಂದ ಅಂದ್ರೆ, ಕೇಳೋದು ಕಿವಿಯಿಂದ ಅಂದ್ರೆ, ಕೇಳೋದು ಕಣ್ಣಿನಿಂದ ಆಗೋದೇ ಇಲ್ಲ. ಇದು ಕಾಣೋದು, ಕೇಳೋದು ಕಿವಿಯಿಂದ ಆಗೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ ನೀವು ಹಿಂಗೆ ಕುಂತಿರ್ತೀರಪ್ಪ, ಏನೋ ಹಿಂಗೆ ಕುಂತಿರ್ತೀರಿ. ಏನ್ರಿ ಯಾರೋ ಕರೀತಾರ, ನೀವು ಕೇಳೋದೇ ಇಲ್ಲ. ಆಮೇಲೆ ನಾ ಕೇಳಿದ ಕೇಳಿದ್ರೆ ಅಂತಿರ್ತೀರಿ ನೀವು. ಆನಂತರ ಎಲ್ಲೋ ಒಂದು ಗುಡ್ಡದ ಮೇಲೆ ಹತ್ತಿರ್ತೀರಿ. ಗುಡ್ಡದ ಮೇಲೆ ಎಷ್ಟು ಚಂದ ಕಾಣುತ್ತಲ್ಲ, ಮಳಿ ಆಗೈತು, ಹಸಿರದ್ದು ಅಂತ ಚಂದ, ಈ ನಿಸರ್ಗ ಎಷ್ಟು ಚಂದ ಅದ. ಹಿಂಗೆ ಕುಂತಿರ್ತೀರಿ. ಯಾರೋ ಹೊಕ್ಕರೆ, ಯಾರೋ ಬರ್ತಿರ್ತಾರೆ, ಅದು ನೋಡಿದಿಲ್ಲ ನೀವು. ಯಾರೋ ಬಂದು ಕೇಳ್ತಾರೆ, ಇಂಥವ್ರು ಹೋಗಿದ್ರು ನೋಡಿದೇನು ಅಂದ್ಕೊಂಡು. ನೋಡ್ಲಿಲ್ಲ ಅಂತ ಗುರು ಮುಂದೆ ಆದೇನ ಕಣ್ಣಗೇನೆ ಏನು ಮಕ್ಕೊಂಡಿದ್ದು ಮಗನ ಅಂತಂತಾವ. ಮತ್ತು ಕಂಡಿದ್ದೀವಿ ನಿಮ್ಗೆ ಅವು ಹೋಗಿದ್ದು ಯಾಕೆ ನೋಡಲಿಲ್ಲ? ಯಾಕೆ ನೋಡಲಿಲ್ಲಪ್ಪ ಅಂದ್ರೆ ನಿಮ್ಮ ಮನಸ್ಸು ಬೇರೆ ಕಡೆ ವಿಚಾರದಿತ್ತು. ಯಾಕೆ ಕೇಳಿಲ್ಲಪ್ಪ ಅಂದ್ರೆ ನಿಮ್ಮ ಮನಸ್ಸು ಬೇರೆ ಕಡೆ ಇತ್ತು. ನಿಮ್ಮ ಮನೆಯಾಗ ಹೆಣ್ಮಕ್ಳು ಚಂದನ ಅಡಿಗೆ ಮಾಡ್ತಾರೆ. ನಿಮ್ಮ ಮನಸ್ಸನ್ನು ಒಲಿಸ್ಕೋಬೇಕಂತ ತಿಳ್ಕೊಂಡು ಯೂಟ್ಯೂಬ್ನ ನೋಡ್ತಾರೆ. ಬದನೆಕಾಯಿ ಮಾಡುವುದು ಹೇಗೆ, ಕ್ಯಾಬೇಜ್ ಪಲ್ಯ ಮಾಡುವುದು ಹೇಗೆ, ಹೋಳಿಗೆ ಮಾಡುವುದು ಹೇಗೆ ಅಂತಕೊಂಡು ಅದನ್ನು ನೋಡಿ ಮಾಡಿಡ್ತಾರೆ. ನೀವು ಗರ್ಭಿಡ ಬಂದು ಅತ್ಲ ಒಂದು ಚಪ್ಪಲ್ ಓದು ಒಳಗೆ ಬಂದು ನೀರು ಕೊಡ್ತೀರಿ. ಹೌದಾ? ಅವ್ರು ತಂದು ನೀಡ್ತಾರೆ ಬದನೆಕಾಯಿ ಮಾಡ್ತಾರೆ, ತಿಂತಿರ್ತೀರಿ. ಬದ್ದೋಸೇನೋ ಕೊಟ್ಟನಿಲ್ಲ, ಕೇಳೋಣ ಹೊಲ್ ಕರ್ಸ್ಕೊಂಡು ಹಿಂಗೆ ನಿಂತ್ಕೊಂಡು ಹೊರಗೆ ಹಾಕ್ತಿರ್ತಾರೆ. ಇವರು ಹೆಣ್ಮಕ್ಳು ಹೆಂಗಾಗಿದೆ ಕೇಳ್ಬೇಕಂತ ಕಾಯ್ಕೊಂಡು ಕೂತಿರ್ತಾರೆ. ಹೌದಾ? ಅದನ್ನ ಹಂಗೆ ಹಾಕ್ತಿರ್ತೀವಿ ಒಳಗೆ, ತುತ್ತಿರಿ ಚಿರಿ ಕೇಳಿಸ್ತಿರ್ತೀರಿ. ಹೌದಾ? ಮುಂದೆ ಇದ್ರ ಮಗನ ಏನ್ರಿ ಅಂದ್ಕಂತ, ಏನು ಬದ್ನಿಕಾಯಿ ಹೆಂಗಾಗುತ್ತೆ? ಬದ್ನಿಕಾಯಿ ನೀಡಿನ ಮಸ್ತ್ ಆಗೈತೆ ಅಂತೇವೆ. ಇದುವರೆಗೆ ತಿಂದಿದ್ದೇನು, ಇದುವರೆಗೆ ತಿಂದಿದ್ದೇನು ಅಂತ ನೀವು ಹೇಳಿದ್ರಿ. ಬಾಯಿ ರುಚಿ ನೋಡುತ್ತೆ, ಬಾಯಿ ಇತ್ತಿಲ್ಲ, ರುಚಿ ನೋಡಲೇ ಇಲ್ಲ. ಕಿವಿ ಇತ್ತಿಲ್ಲ, ಕೇಳಲೇ ಇಲ್ಲ. ಕಣ್ಣಿತ್ತಿಲ್ಲ, ನೋಡ್ಲೇ ಇಲ್ಲ. ಯಾಕಂದ್ರೆ ಮನಸ್ಸೇ ನೋಡ್ತದ, ಮನಸ್ಸೇ ಕೇಳ್ತದ, ಮನಸ್ಸೇ ಅಘ್ರಾಣಿಸ್ತದ, ಮನಸ್ಸೇ ರುಚಿ ನೋಡ್ತದ. ಯಾವುದರ ಮೂಲಕ? ಅವ್ರ ಮನಸ್ಸಿಗೆ ಏನೂ ಇಲ್ಲ. ಅದಕ್ಕೆ ಇದು ಇಂದ್ರಿಯಗಳ ಮೂಲಕ. ಮನಸ್ಸು ನೋಡುತ್ತದ ಇಂದ್ರಿಯಗಳ ಮೂಲಕ. ಮನಸ್ಸು ನೋಡ್ತದ ಕಣ್ಣಿನ ಮೂಲಕ. ಮನಸ್ಸು ನೋಡ್ತದ ಕಿವಿಯ ಮೂಲಕ. ಮನಸ್ಸು ಅಗ್ರಣಿಸ್ತದ. ಮನಸ್ಸಿನೊಂದಿಗೆ ನಾಲಿಗೆ ಟಚ್ ಇದ್ರೆ ಮಾತ್ರ ನಾಲಿಗೆ ರುಚಿ ಗೊತ್ತಾಗತ್ತ. ನಾಲಿಗೆ ರುಚಿ ತಗೊಂಡು ನೀವು ಹೇಳಿರ್ತಾರೆ, ಬಟ್ ತಾರ್ಕಿಕವಾಗಿ ಸುಳ್ಳು. ನಾ ಹೇಳೋ ಮಾತಿದು ಗೊತ್ತದೇನು? ಅದಕ್ಕೆ ಎರಡು ಕೂಡ್ಬೇಕು. ಹಂಗೆ ಸಿಮ್ ಒತ್ತಟ್ಟಿಗದ, ಮೊಬೈಲ್ ಒತ್ತಟ್ಟಿಗದಪ್ಪ ಅಂದ್ರೆ ಯೂಸ್ ಇಲ್ವೇ ಇಲ್ಲ. ಎರಡು ಕೂಡ್ಬೇಕು. ಈ ಮೊಬೈಲ್ ಸಿಮ್ ಅದ, ಮೊಬೈಲ್ ಅದ, ಒಂದು ವಾಟ್ಸಾಪ್ ಬರೋದಿಲ್ಲ, ಒಂದು ಏನೂ ಬರೋದಿಲ್ಲ. ಸಿಮ್ ಹಾಕ್ರಿ, ಪಟ ಅಷ್ಟು SMS ಬರ್ತಾವೆ, ಎಷ್ಟು ಮೆಸೇಜ್ ಬರ್ತಾವೆ, ಅವನ್ನ ನೋಡ್ಬೋದು. ಹಂಗೆ ಈ ಮೊಬೈಲಿಗೆ ಸಿಮ್ ಕೊಟ್ಟಾಗ ಅದಕ್ಕೆ ವಯಸ್ಸು ಸ್ಟಾರ್ಟ್ ಆಗತ್ತೆ. ಹಂಗಾಗಿ ತೊಗೊಂಡು 10 ವರ್ಷ ಇಟ್ಟು ನೀವು ಹಾಕಿರಪ್ಪ ಅಂತಂದ್ರೆ 10 ವರ್ಷದ ಮೊಬೈಲು, ಆದ್ರೆ ಅದು ತೆಗೆದು ಬಿಟ್ಟಿದ್ರು. ಒಳಗಿನ ಸಿಮ್ಮಿಗೆ ವಯಸ್ಸಿಲ್ಲ. ಹಾಕಿದಾಗ ವಯಸ್ಸು, ಬಿಟ್ಟಾಗ ಇಲ್ಲ. ಹಾಗೇನೆ ಇದು ದೇಹ. ಆ್ಯಕ್ಚುಲಿ ಒಳಗಿನ ಆತ್ಮಕ್ಕೆ ಮನಸ್ಸಿಗೆ ವಯಸ್ಸಿಲ್ಲ, ಆತ್ಮಕ್ಕೆ ಮನಸ್ಸಿಗೆ ವಯಸ್ಸಿಲ್ಲ. ಈ ದೇಹಕ್ಕೆ ವಯಸ್ಸದ. ಈ ದೇಹ ಜರ್ಜರಿತಾಗ್ತದೆ. ಈ ದೇಹ ಮೊದಲು ಈಟಾತು. ಮೊದಲು ಸಣ್ಣ ಕೂದಲು ಬಂತು, ಕಪ್ಪು ಕೂದಲ, ಗಡ್ಡ ಬಂತು, ಮೀಸು ಬಂತು, ಸಣ್ಣ ಬೆಳ್ಳಗಾದು, ಉದುರಾಗತ್ತಿದ್ದು. ಇದು ಚೇಂಜ್ ಆಗ್ತಾ ಹೋಗ್ತದೆ. ಕೊನೆಗೊಮ್ಮೆ ಆಗ್ತದೆ.
ಇದು ಹೋಗ್ತದ ಒಳಗಿಂದ ಪಟ್ ಅಂತಿಕೊಂಡು ಹೆಂಗೆ ಸಿಮ್ ತೆಗೆದಾಗ ಇರ್ತಕ್ಕಂಥ ಮೊಬೈಲ್ ಆಗಿ ಮೊಬೈಲ್ ಇದು ಮಾಡ್ತಾರೆ, ಸುಟ್ಟು ಬಿಡ್ತಾರೆ ಅಥವಾ ಹುಗಿತಾರೆ, ಅದು ಸಿಮ್ ಹೋಗ್ತದೆ. ಮತ್ತೊಂದು ಮೊಬೈಲ್ ಶುರುವಾಗಬೇಕು, ಆ ಸಿಮ್ ಅವಿನಾಶಿ. ಅದು ಹಾಕಿದಾಗ ಮತ್ತೊಂದು ಮೊಬೈಲ್, ಹೊಸ ಮೊಬೈಲ್, ಹಂಗೆ ಹೊಸ ದೇಹ. ಹೌದಾ? ಪುನರ್ಜನ್ಮ ಸಿದ್ಧಾಂತ ಅಂತದ, ಸುಳ್ಳು ಅಲ್ಲವೇ ಅಲ್ಲ. ಆದ್ರೆ ಮುಂದೊಮ್ಮೆ ಹುಡ್ತೀರಿ. ಬಟ್ ದೇವರು ಎಷ್ಟು ಶಾಣೆ ಆದನಪ್ಪ ಅಂದ್ರೆ ಈ ಯೋಚನೆಗಳನ್ನು, ಈ ನೆನಪುಗಳನ್ನು ಎಂದು ಕೊಡೋದಿಲ್ಲ. ಈಗಿನ ಜನ್ಮದ ನೆನಪುಗಳು ಇವತ್ತಿಗೆ ಸಮಾಧಿ. ದೇವರು ಎಷ್ಟು ಬುದ್ಧಿಗೆ ಇಡೋದನಪ್ಪ. ಮುಂದಿನ ಜನ್ಮದಾಗ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಹೆಂಗೆ ಮೊಬೈಲ್ನಾಗ ಹಿಂದ್ಕಿನ್ನು ಬ್ಯಾಕಪ್ ಆಗಿರ್ತಾವೆ. ಈ ಮೊಬೈಲ್ ಹೊಸ ತೊಗೊಂಡು ಸಿಮ್ ಇವು ಎಲ್ಲ ಬಂದ್ರಪ್ಪ ಅಂದ್ರೆ ಮೆಸೇಜ್ ಬಂದ್ರೆ ಹಂಗೆ ತಿಳ್ಕೊಂಡ್ರೆ ಭಾಳ ಮೂರ್ಖತನ ಆಗಿತ್ತು, ಭಾಳ ಕೆಟ್ಟ ಆಗಿತ್ತು ಅದು. ಯಾಕಪ್ಪ ಅಂದ್ರೆ ಈ ಜನ್ಮ ಸತ್ರಿ, ಮುಂದಿನ ಜನ್ಮದಾಗ ಹುಟ್ಟಿದ್ರಿ. ಅವಾಗ ಮುಂದಿನ ಜನ್ಮದಾಗ ಹುಟ್ಟಿದಾಗ ಹಿಂದಿನ ಜನ್ಮದ್ದು ನೆನಪಾತು ಅಂತ ತಿಳ್ಕೊರಿ. ಎಲ್ಲೋ ಗುಡಿ ಹೋಗಿರ್ತೀರಿ, ಯಾವುದೋ ಹೆರ್ಮಗಳು ನೋಡ್ತೀರಿ. ಈಕೆ ಹೋದ ಜನ್ಮ ನಾನು ಹೇಗೆ ತೆಗೆದು ಇಲ್ಲಾಕೆ ಬಂದಾಳಕ್ಕಿ, ಬಾರ ಇಲ್ಲಾಕೆ ಬಂದೆ ಅಂತಂದ್ರೆ ಕಬಾಗಡ್ಡಿ ಬೀಸಿ ಹೋಗಿರ್ತಾರೆ ಅವರು, ಕಬಾಗಡ್ಡಿ ಹೊಡಿತಾರೆ. ಯಾಕೆ ಈ ಜನ್ಮದ್ದೇ ಬೇರೆ, ಹಿಂದಿನ ಜನ್ಮದ್ದೇ ಬೇರೆ. ಅದಕ್ಕೆ ಅಕಸ್ಮಾತ್ ದೇವರು ಏನಾರ ಹಿಂದಿನ ಜನ್ಮದ ನೆನಪುಗಳನ್ನ ಹೊತ್ಕೊಂಡು ಈಗ ಕೊಟ್ಟಿದ್ರಪ್ಪ ಅಂತಂದ್ರೆ ನಮ್ಮ ಗತಿ ಅಧೋಗತಿ ಹಾಕಿತ್ತು, ಹುಚ್ಚಾಕಿದ್ವಿ ನಾವು. ಭಾಳ ಶಾನೆ ಅದನ್ನು ದೇವ್ರಿಗೆ. ದೇವ್ರು ಏನು ಮಾಡ್ತಾರೆ ಪರ್ಫೆಕ್ಟ್ ಇರ್ತದೆ, ನಾವೇನು ತಿಳ್ಕೊತೀವಿ ಅಪೂರ್ಣ ಅಷ್ಟೇ. ಗೊತ್ತೈತಲ್ಲ? ಅದಕ್ಕೆ ಆ ದೃಷ್ಟಿಯಿಂದ ದೇಹ ವಿನಾಶಿ ಆತ್ಮ ಅವಿನಾಶಿ ಅನ್ನೋ ತತ್ವದೊಳಗೆ ದೇಹಕ್ಕೆ ವಯಸ್ಸಾಕೊಂತ ಹೊಂಟದ. ದೇವರು ಇದು ಒಂದು ಸ್ಟೆಪ್ ಅದ. ಎಷ್ಟೋ ಮಂದಿ ಲೈಫಿಗೆ ಏನೇನು ಅಂತಾರೆ, ಈ ಜೀವನ ಅನ್ನೋದು ಆಟ ಅಂತಾರೆ. ಲೈಫ್ ಇಸ್ ಎ ಗೇಮ್ ಅಂತಾರೆ. ಆಟ ಆಡಬೇಕು. ನೀವು ಆಟ ಆಡ್ತೀರಿ, ಎಂಥ ಆಟ ಆಡ್ತೀರಿ? ಸುಡ್ಡಿಗಾಡ್ ಹೊಲಸು ಆಟ ಆಡ್ತೀರಿ. ನೀವು ಹೊಲಸು ಆಟ ಆಡ್ತೀರಿ, ಯಾರು ನಿಮ್ಮ ಹಸುವಳಂತ ಆಟ ಆಡ್ತೀರಿ. ಹೆಂಗೆ ಆಡ್ತೀರಿ ಗೊತ್ತದನ? ಈಗ ನಿಮ್ಮ ಮನ್ಯಾಗ ಹೆಣ್ಮಕ್ಳು ಇರ್ತಾರ, ಸ್ವಲ್ಪ ಆಟ ಇರ್ತಾರೆ ಅಂತ ತಿಳ್ಕೊರಿ. ಮುಂದೆ ನಿಮಗೊಂದು 3 ಮಂದಿ ಮಕ್ಕಳು ಹುಟ್ಟಾನ. ಒಂದು ಹುಡುಗ ಎಕ್ಸಲೆಂಟ್, ಭಯಂಕರ ಫೇಮಸ್ ಹಾಕೋಣ, ಇದು ಹಾಕೋಣ, ರ್ಯಾಂಕ್ ಹೋಲ್ಡರ್ ಹಾಕೋಣ. ಅವ ಯಾರು ಬರ್ತಾರ? ಹುಡುಗರು ಎಷ್ಟು ಮಂದಿ? 3 ಮಂದಿ. ಈತ ಯಾರ್ರಿ? ಇವ ನಮ್ಮ ಹುಡುಗರು, ಇವ ನನ್ನ ಬೇರೆ ರ್ಯಾಂಕ್ ಹೋಲ್ಡರ್ ಇವ. ಇವೆಲ್ಲ ಕಾಲೇಜ್ ರ್ಯಾಂಕ್ ಬಂದ್ರಿ, ಎಲ್ಲಕ್ಕೂ ರ್ಯಾಂಕರ್ ನೋಡ್ರಿ ಅಂತ. ಮತ್ತು ಮುಂದೆ 2ನೇ ಮಗನ ಕೇಳ್ತಾರೆ, ಇವ ಯಾರು? ನಮ್ಮ ಹೆಂಡ್ತಿ, ನಮ್ಮ ಹೆಂಡ್ತಿ, ಇದು ನನ್ನ ಹೆಂಡ್ತಿದ್ರು ಇದು ಅಂತ ನಾನು ಹೆಂಡ್ತಿದ್ದು. ಭಾಳ ಉಡಾಡ್ರಿ ಹೆಂಡ್ತಿ, ಭಾಳ ಉಡಾಡ್ದಾನ. ಅವನು ನಮ್ಮ ಮಗನೇ ಕರೆ, ಆದರೆ ನನ್ನ ಹೆಂಡ್ತಿ ಮಾಡಿಟ್ಟ ಎಲ್ಲ. ಇವ ರ್ಯಾಂಕ್ ಬಂದ್ರಪ್ಪ ಇವ ಮಾಡಿಟ್ಟಿದ್ದು, ರ್ಯಾಂಕ್ ಬಂದರೆ ಇವ ಮಾಡಿಟ್ಟಿದ್ದು, ಹೆಂಡ್ತಿ ಅವ್ರು ಉಡಾಡ್ ಮಾಡಿಟ್ಟಿದ್ದು ಎಲ್ಲ. ಇದು ಇಂಥ ಗೇಮ್ ಇದು. ನಿಮ್ಗೆ ಅರ್ಥ ಆಗಲಿಲ್ಲ ಇದು. ಹೌದಾ? ನೀವು ಎಂಥ ಆಟ ಆಡ್ತೀರ? ಲೈಫ್ ಇಸ್ ಎ ಗೇಮ್ ಅಂದ್ರೆ ನೀವು ಎಂಥ ಆಟ ಆಡ್ತೀರಪ್ಪ ಅಂತಂದ್ರೆ ನೋಡ್ತೀರಿ. ಎಷ್ಟೋ ಮಂದಿ ನಾಣ್ಯ ತೊಗೊಂಡು ಚಿತ್ತಟಪ್ಪ ಆಡ್ತಾರೆ. ಟಪ್ಪಚಿತ್ತ ಆಡ್ರಿ ಓದೋದ್ರ. ರಾಜ ಬಿದ್ರೆ ಈಗ ಆಟ ಆಡ್ತಿರ್ತಾರೆ. ರಾಜ ಬಿದ್ರೆ ನೀ ಗೆದ್ದೆ, ಹಾಂ. ಮತ್ತು ಈಗ ಏನಂತಾರ ಚಿತ್ತಟಪ್ಪ, ಹಾಂ, ಚಿತ್ತ ಬಿದ್ರೆ ನೀ ಗೆದ್ದೆಪ್ಪ, ಡಬ್ ಬಿದ್ರೆ ನೀ ಸೋತಿ ಅಂತಾರ. ಅವು ಕನ್ಫ್ಯೂಷನ್ ಆಗುತ್ತೆ. ಚಿತ್ತ ಬಿದ್ರೆ ನೀ ಗೆದ್ದೆ, ಡಬ್ ಬಿದ್ರೆ ನೀ ಸೋತಿ ಅಂತಾನ. ಇವನು ಅಂತಾನ, ಹ್ಞೂ ಅಂತಾನವ. ಹಿಂಗಾಗಿತ್ತಾನ ನೋಡ್ತಾರ. ಚಿತ್ತ ಅಂತಾನ. ಚಿತ್ತ ಬಿದ್ರೆ ನೀ ಗೆದ್ದಲ್ಲ, ನಾ ಗೆದ್ದೆ ಅಂತಾನ. ಆಯ್ತು ಬಿಡ, ಈಗ ಗೆದ್ದಲ್ಲ, ಮುಂದೆ ನಾನು ಪಾಳಿ ಬರ್ತಂತ ಅವ್ನು ಕಾಯ್ತಾನ. ಮತ್ತೆ ಹೋಗಿತಾನ. ತಪ್ಪ ಅಂತಾನ, ನೀ ಸೋತಿ ಅಂತಾನ. ಏನತ್ತು? ಮತ್ತೆ ಚಿತ್ತ, ನೀ ಗೆದ್ದಿ, ಮತ್ತೆ ಡಬ್ಬ, ಮತ್ತೆ ಸೋತಿ. ಅಂದ್ರೆ ಚಿತ್ತ ಬಿದ್ದರೆ ಗೆದ್ದ, ಡಬ್ ಬಿದ್ದರೆ ಸೋತ. ಪದೇ ಅವನೇ ಸೋಲೋದು, ಇವಾಗ ಗೆದ್ದದು ಆತಿಲ್ಲ. ಚಿತ್ತ ಬಿದ್ದರೆ ನೀ ಸೋತ ಅಂದ್ರೆ ಇವಾಗ ಗೆದ್ದಿದ್ದ. ಹೌದಾ? ಚಿತ್ತ ಬಿದ್ದರೆ ನಾ ಗೆದ್ದೆ, ತಪ್ಪಿದ್ರೆ ಸೋತೆ, ಹಿಂಗೆ ಹೇಳ್ಕೊಂಡು ಹೋದವ. ಮತ್ತು ನಾ ಯಾವಾಗ ಗೆದ್ದಿದ್ದೆ ಅಂತವ. ಬರೀ ಇವಾಗ ಗೆದ್ಕೊಂಡು ಹೋಗ್ತಾರ, ನಾ ಯಾವಾಗ ಗೆದ್ದಿದ್ದಪ್ಪ. ಇದು ಇಂಥ ಆಟ ಆಡಕತ್ತೀರಿ. ಇಂಥ ಆಟ ನೀವು ಬದುಕಿನ ಆಡಕತ್ತೀರಿ. ಕೆಟ್ಟ ಆತು ಹೆಂಡತಿ ಮ್ಯಾಗ, ಚಲೋ ಆತು ನಿಮ್ಮ ಮ್ಯಾಗ. ಯಾರೋ ಬೀಗರು ಬರ್ತಾರ, ಏನೋ ಒಂದು ನೀವು ದಿನ ಕುಡಿತಕ್ಕಂಥ ಕಪ್ಪು ಬಿಸಿ ಬೇರೆ ಇಟ್ಟಿರ್ತೀರಿ, ಬೀಗರು ಬಂದಾಗ ಅಥವಾ ಗೆಸ್ಟ್ ಬಂದಾಗ ಬೇರೆ ಇಟ್ಟಿರ್ತೀರಿ, ಚಲೋ ತಂದಿರ್ತೀರಿ. ಹೌದಾ? ಇವ್ರು ಬಂದಾಗ ಗೆಸ್ಟ್ ಬಂದಾಗ ಮ್ಯಾಗಲು ತೆಗಿ ಅಂತ ಮ್ಯಾಗ್ ಇಟ್ಟಿರ್ತೀರಿ. ಮ್ಯಾಗ್ ಇಡೋಣ, ಆಕಿ ಹಿಂಗೆಲ್ಲ ಚಾ ಕುಡಿದು ಹೋದ್ಮೇಲೆ ಮ್ಯಾಗ್ ಇಡಕ್ಕೆ ಹೋಗ್ತಾಳ. ಕಾಲು ಬಿದ್ದು ಬಿಡ್ತಾವೆ ಪಾಪ, ಅಷ್ಟು ಟಾಲ್ ಅಂತ ಓಡ್ಬಿಡ್ತಾವೆ. ಇವನು ಅವನ
ಕಣ್ಣಾಗಿ ಏನು ಮಕ್ಕೊಂಡು ಹೊಸ ನಾನು ಯಾಕೆ ಹೊಸ ಯಾಕೆ ತರೋದಿಲ್ಲ ನಾನು ಹಿಂಗೆ ಹೊಡಿತಿರೋದು ತರೋದಿಲ್ಲ ನಾನು ಗೊತ್ತದೇನ ಅದಕ್ಕೆ ತರೋದಿಲ್ಲ ನಾನು ಒಂದು ಸ್ವಲ್ಪ ಕಣ್ಣಾಗಿ ಏನಾಗ್ತಾವ ಅಂತ ಬೈಯೋದು ಮುಂದೆ ಹಾಕಿ ಬೇಯಿಸ್ಕೊಂಡು ಪಾಪ ಇದಾಗುತ್ತೆ ಆಕೆಗೆ ಅವ ಮತ್ತೊಂದು ಬೀಗರು ಬರ್ತಾರೆ ಮತ್ತೊಂದ್ರೆ ಈಗ ನೀವೇ ತಗೋರಿ ಅಂತ ತಾಳಕ್ಕೆ ಮೊನ್ನೆ ಸರ್ ಬೇಯಿಸ್ಕೊಂಡು ನೆನಪಿರ್ತಾರ ಇವತ್ತು ತೊಗೊಂಡು ಹೋಗ್ತಾನೆ ತೊಗೊಂಡು ಮತ್ತೆ ಕೊಡ್ತಾನೆ ಮತ್ತೆ ಮ್ಯಾಗ ಇಡಕ್ಕೆ ಹೋಗ್ತಾನೆ ಇದು ಬೀಳ್ತಾವೆ ಬಿದ್ದ ಕೂಡಲೇ ಏನ್ರಿ ಕೆಡವ್ರು ಹೇಳ್ತಾನೆ ನೀವು ಕಾಲು ಜರಿತು ಏನು ಮಾಡೋದು ಅಂತ ಅಂದ್ರೆ ಇವಾಗ ಬಿದ್ದಾಗ ಎಲ್ಲ ಅಷ್ಟಗಟ್ಟ ಆಕೆ ಬಿದ್ದಪ್ಪ ಹುಳಿ ಅಂತ ಒದರಾಡೋದು ಹಿಂಗೆ ಮಾಡ್ಕೊಂಡು ಬರಕತ್ತೀರಿ ನೀವು ಹಿಂಗೆ ಅದಲ್ಲ ಹಿಂಗೆ ಮನ್ಯಾಗ ಎಲ್ಲರೂ ಹಿಂಗೆ ಮಾಡ್ಕೊಂಡು ಬಿದ್ದೀರಿ ನೀವು ಹಿಂಗೆ ಮಾಡ್ಕೊಂತ ಬಂದ್ರೆ ಅವ್ರು ಪ್ರೀತಿ ಮಾಡೋಕ್ಕಲ್ಲ ನಿಮಗೆ ಇಂಥ ಆಟ ಆಡಿದ್ರೆ ಜೀವನ ಸಂಸಾರ ಅನ್ನೋದು ಆಟ ಸರಿಯಾಗತ್ತೇನು ಅದಕ್ಕೆ ಲೈಫ್ ಈಸ್ ಎ ಗೇಮ್ ಕರ್ಕೊಂಡು ಆಟ ಆಡಬೇಕು ಸೋಲ್ಬೇಕು ಮನುಷ್ಯನ ಸ್ವಭಾವ ಏನಪ್ಪ ಅಂದ್ರೆ ಪ್ರತಿ ಕ್ಷಣಕ್ಕೂ ತಾನೇ ಗೆದ್ದಿಬೇಕು ಅಂತ ತಿಳ್ಕೊಂಡು ಗೆದ್ದಲ್ಲಿ ಖುಷಿ ಇರ್ತದೆ ಆ ಎಲ್ಲವೂ ಕ್ಷಣಿಕ ಸೋತದ್ದು ಭಾವನೆಗಳು ಕ್ಷಣಿಕ ಗೆದ್ದ ಭಾವನೆಗಳು ಕ್ಷಣಿಕ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ತತ್ವಜ್ಞಾನ ಅರ್ಥ ಮಾಡಿಸ್ತದೆ ವೇದಜ್ಞಾನ ಇದು ಅರ್ಥ ಮಾಡಿಸ್ತದೆ ಹಿಂಗೆ ತಿಳ್ಕೊರಿಪ್ಪ ನಿಮ್ಮ ಬದುಕು ಬಂಗಾರ ಆಗ್ತದೆ ಓಶೋ ನನ್ನ ಗುರುಗಳು ಒಬ್ಬರವರು ಹೌದಾ ಅವ್ರು ಹೇಳ್ತಿದ್ರು ಮಂದಿ ಏನೇ ಅನ್ನಲಿ ಜೀವನ ಒಂದು ಪ್ರಯಾಣ ಅನ್ನಲಿ ಏನೇ ಅನ್ನಲಿ ಅವ್ರು ಏನು ಹೇಳ್ತಿದ್ರಪ್ಪ ಅಂತಂದ್ರೆ ಲೈಫ್ ಈಸ್ ಫೆಸ್ಟಿವಲ್ ಅಂತ ಲೈಫ್ ಈಸ್ ಫೆಸ್ಟಿವಲ್ ಜೀವನ ಒಂದು ಉತ್ಸವ ಪ್ರತಿ ಕ್ಷಣಕ್ಕೂ ಅದ್ರ ಹಬ್ಬದಂತ ವಿಚಾರ ಮಾಡ್ರಿ ನೀವು ಹಬ್ಬ ಬಂದಾಗ ಅಷ್ಟೇ ಪಂಚ ಬಂದಾಗ ಅಷ್ಟೇ ಗಣೇಶ ಚತುರ್ಥಿ ಬಂದಾಗ ಅಷ್ಟೇ ಹಾರಾಡ್ತೀರಿ ನೋ ಎವ್ರಿ ಡೇ ಈಸ್ ಫೆಸ್ಟಿವಲ್ ಫಾರ್ ಯು ಪ್ರತಿ ದಿವಸನೂ ಫೆಸ್ಟಿವಲ್ ಮಾಡ್ರಿ ಅದಕ್ಕೆ ನಿಮ್ಮ ಬರ್ತ್ಡೇ ಆಚರಣೆ ಮಾಡ್ತಿರಲ್ಲ ಅವಾಗ ಹಬ್ಬದಂತ ವಿಚಾರ ಮಾಡ್ರಿ ಅವಾಗ ಖುಷಿಯಿಂದ ಆಚರಣೆ ಮಾಡ್ತೀರಿ ಖುಷಿ ಆಗತ್ತೆ ಅದು ದಿನಾಲು ಫೆಸ್ಟಿವಲ್ ಮಾಡಬೇಕು ಇವತ್ತ ಫೆಸ್ಟಿವಲ್ ನಾಳೆ ಅಲ್ಲಂತಲ್ಲ ದಿವಸವೂ ಅವ್ರು ಯಾಕೆ ಏನು ಹೇಳ್ತಾರಪ್ಪ ಅಂತಂದ್ರೆ ಇವತ್ತು ಮುಕ್ಕೊಂಡಲ್ಲ ಸತ್ತಂಗ ನೀನು ಇವತ್ತು ಮುಕ್ಕೊಂಡ್ರಲ್ಲ ಸತ್ತಂಗ ಎದ್ರಲ್ಲ ಹುಟ್ಟಿದಂಗ ಪ್ರತಿ ದಿವಸವೂ ಹುಡ್ತೀರಿ ಪ್ರತಿ ದಿವಸವೂ ಸಾಯ್ತೀರಿ ನಡುವೆ ಒನ್ಸ್ ಫಾರ್ ಆಲ್ ಸತ್ತು ಹೋಗ್ತೀರಿ ಅಷ್ಟೇ ನಡುವೆ ಒನ್ಸ್ ಫಾರ್ ಆಲ್ ಸತ್ತು ಹೋಗ್ತೀರಿ ದಿನವೂ ಹುಡ್ತೀರಿ ದಿನವೂ ಸಾಯ್ತೀರಿ ನಡುವೆ ಒಂದೊಮ್ಮೆ ಒನ್ಸ್ ಫಾರ್ ಆಲ್ ಸಾಯ್ತೀರಿ ಒಬ್ಬ ದ ಫೈನಲ್ ಎಕ್ಸಿಟ್ ಅಂತ ತಿಳ್ಕೊಂಡು ದ ಮ್ಯಾನ್ ಅನ್ನೋನ್ ಅಂತ್ಕೊಂಡು ಅದ್ಭುತ ಪುಸ್ತಕ ಅದಾವ್ರಿ ಮ್ಯಾನ್ ಅನ್ನೋನ್ ಅಂತ್ಕೊಂಡು ಪುಸ್ತಕ ನೋಡಿರ್ಬೇಕಾರ ಮನುಷ್ಯ ಹೆಂಗದನಪ್ಪ ಅಂತಂದ್ರೆ ಅವ್ರು ಸ್ಪಷ್ಟ ಹೇಳ್ತಾರ ನೀವು ಹಿಂಗೆ ಕಾಣಿಸ್ತಿರಲ್ಲ ಗೋಚರ ಹಾಕಿರಲ್ಲ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನೀವು ಅದೃಶ್ಯ ಹಾಕಿರಿ ಹುಡ್ತೀರಿ ಅದೃಶ್ಯ ಹಾಕಿರಿ ಮೂಡ್ತೀರಿ ಹೆಂಗೆ ಇದು ಮೊಬೈಲ್ ಒಳಗೆ ಹಿಂಗೆ ಸ್ಕ್ರೀನ್ ಇದಾಗ್ತಾರ ಹಂಗೆ ನೀವು ಅದೃಶ್ಯ ಹಾಕಿರಿ ಮತ್ತೆ ಮೂಡ್ತೀರಿ ಆದ್ರೆ ಫಾಸ್ಟ್ ಐತದ ಇದನ್ನ ಫಾಸ್ಟ್ ಇಟ್ಟರಪ್ಪ ಅಂದ್ರೆ ಗರಿಗೆ ಇದಕ್ಕೆ ಕಾಣೋದಿಲ್ಲ ರೇಖೆ ಕಾಣೋದಿಲ್ಲ ಹಂಗ ಇದು ಅದೃಶ್ಯ ಆಗೋದು ಪ್ರಕಟ ಆಗೋದು ಭಯಂಕರ ಫಾಸ್ಟ್ ಅದ ಹಿಂಗಾಗಿ ನೀವು ಸ್ಟಾಗ್ನೆಂಟ್ ಹಿಂಗೆ ಅದಿರಿ ಬಟ್ ಇನ್ನೊಂದು ಕಣ್ಣಿನಿಂದ ನೋಡಿದ್ರಪ್ಪ ಅಂದ್ರೆ ನೀವು ಮಾಯ ಹಾಕಿರಿ ಅದೃಶ್ಯ ಹಾಕಿರಿ ಮಾಯ ಹಾಕಿರಿ ಮತ್ತೆ ಬರ್ತೀರಿ ಇಂಥ ಅದ್ಭುತ ಅದು ಅದಕ್ಕೆ ಎಂಜಾಯ್ ಮಾಡ್ಬೇಕು ಇದನ್ನ ಎಂಜಾಯ್ ಮಾಡ್ಬೇಕು ಇದನ್ನ ಲೈಫ್ ಈಸ್ ಫೆಸ್ಟಿವಲ್ ಹಾಗೆ ಇದನ್ನು ಮಾಡ್ರಿ ಲೈಫ್ ಇಸ್ ಅನ್ನೌನ್ ಮ್ಯಾನ್ ಇಸ್ ಅನ್ನೌನ್ ಲೈಫ್ ಇಸ್ ಅನ್ನೌನ್ ಹೌದಾ ಇದನ್ನು ತಿಳ್ಕೋಬೇಕು ಅಂತ ಅದಿಷ್ಟಿಂದ ಒಂದು ಸಂದೇಶ ಏನಪ್ಪ ಅಂತಂದ್ರೆ ಒಬ್ಬರು ಯಾರೋ ಕೇಳಿದ್ರಂತ ಒಬ್ಬ ಪ್ರಶ್ನೆ ತಂದ ಗುರುಗಳ ಒಬ್ಬರು ನನಗೆ ಪ್ರಶ್ನೆ ಹಾಕಿದ್ದಾರೆ ಹಿಂದಿ ಒಳಗೆ ಒಬ್ಬರು ಪ್ರಶ್ನೆ ಹಾಕಿದ್ದಾರೆ ಕೆಲವು ಒಂದಿಷ್ಟು ಭಾಳ ಫಿಕ್ಸ್ ಇರ್ತಾವಂತ 2 ವಸ್ತುಗಳು ಫಿಕ್ಸ್ ಅಂತ ಉಳಿಕಿದ ವಸ್ತುಗಳು ಅತಂತ್ರ ಅಂತ ಪದೇ ಬಂದು ಹೋಗ್ತಕ್ಕಂಥ ಅಂತ ಹೇಳಿದ್ರು ಏನು ಅಂತ ಯಾರು ಕೇಳಿ ಯಾರು ಉತ್ತರ ಹೇಳಂತ ಅದಕ್ಕೆ ಏನು ಹಿಡಿಬೋದ್ರಿ ನಾನಂದೆ ಹುಟ್ಟು ಮತ್ತು ಸಾವು ಇವು ಫಿಕ್ಸ್ ಅಪ್ಪ ಇವು ಫಿಕ್ಸ್ ಹುಟ್ಟು ಮತ್ತು ಸಾವು ಇವು ಫಿಕ್ಸ್ ಮತ್ತು ನಡಬರಕ್ಕೆ ಬಂದು ಹೋಗು ನಮ್ಮ ಜೀವನ ಹದಗೆಡಿಸುವಪ್ಪ ಅಂದ್ರೆ ಅನುಮಾನ ಸಂಶಯ ಕೋಪ ರಾಗ ದ್ವೇಷ ಇವೆಲ್ಲ ಬಂದು ತಲೆ ಕೆಡಿಸಿ ನಮ್ಮ ಜೀವನವನ್ನ ಕಷ್ಟಮಯ ಮಾಡೈತಿ ಹುಟ್ಟು ಫಿಕ್ಸ್ ಅದ ಸಾವು ಫಿಕ್ಸ್ ಅದ ಹುಟ್ಟಿದ್ದು ಫಿಕ್ಸ್ ಅದ ಹುಟ್ಟು ಬಿಟ್ಟಿರಿ ಸಾವು ಫಿಕ್ಸ್ ಅದ ಈ ನಡುವೆ ಎಷ್ಟು ಗೋಜಲಗಳಪ್ಪ ಅವ ಹಂಗಂದ ಇವ ಹಿಂಗಂದ ಅವ ಹಂಗೆ ಅನಬಾರ್ದಾಗಿತ್ತು ನಾ ಹಿಂಗೆ ಮಾಡಬಾರ್ದಾಗಿತ್ತು
ಇದು ಸಂಶಯ, ಅನುಮಾನ, ಕ್ರೋಧ, ಪ್ರೀತಿ, ವಾತ್ಸಲ್ಯ, ಇದರೊಳಗೆ ಜೀವನ ನಿಮಗೆ ಅಧೂರ ಆಗಿ ಹೋಗ್ಬಿಟ್ಟದ್ದು. ಆದ ಕಾರಣ ಮತ್ತೆ ಮತ್ತೆ ಹೇಳೋದಪ್ಪ ಅಂತಂದ್ರೆ, ಯೋಗದ ಸಾಧನೆಯಿಂದ ಮಾತ್ರ ನೀವು ಈ ಪರಿಧಿಯಿಂದ, ಹೇಗೆ ಚಂದ್ರಯಾನ ಈ ಹೊರ್ತು ಒಂದು ಆರ್ಬಿಟ್ ದಾಟ್ ಹೋಯ್ತು, ಒಂದು ಕಕ್ಷೆ ಅದ, ನಿಮಗೊಂದು ಕಕ್ಷೆ ಅದ, ಹೌದಾ, ಸುತ್ತಲೂ ಸುತ್ತಾ ಇದ್ದೀವಿ ನಾವು. ಬಟ್ ಒಬ್ಬರಿಗೆ ಅರ್ಥ ಆಗುತ್ತೇನು? ಪೃಥ್ವಿ ಸುತ್ತ ಇದೆ, ಅರ್ಥ ಆಗುತ್ತೇನು? ಚಂದ್ರ ಸುತ್ತ ಇದೆ, ಅರ್ಥ ಆಗುತ್ತೇನು? ನಿಮಗೆ ಇಲ್ಲವೇ ಇಲ್ಲ, ಇದು ಸ್ಟ್ಯಾಗ್ನೆಂಟ್ ಹಿಂಗೆ ಇದೆ ಅಂತ ತಿಳ್ಕೊಂಡ್ರಿ ನೀವು. ಸುತ್ತಾ ಇದ್ದೀರಿ, ನಾವು ಸುತ್ತಾ ಇದ್ದೀವಿ, ನಮ್ಮನ್ನು ಹೊತ್ಕೊಂಡು ಪೃಥ್ವಿ ಸುತ್ತಾ ಇದೆ. ಒಬ್ರಿಗೆ ಕಬರ್ ಬರ್ತಾನೆ ನಿಮಗೆ, ನಾನು ಪೃಥ್ವಿ ಸುತ್ತಾಗತ್ತದೆ ಅಂತ ಒಬ್ರಿಗೆ ಅಂದ್ಕೊಂತೀರಿ ನೋಡಿ, ಒಂದಲ್ಲ ಅದ, ಅದೇ ಭ್ರಮೆ. ಆ್ಯಕ್ಚುಲಿ ನಾ ಹಿಂಗೆ ಅದೇನೆ ಅಂತಿಕೊಂಡು ಭ್ರಮೆ ಅದ. ಲೈಫ್ ಈಸ್ ಫೆಸ್ಟಿವಲ್ ಅಂತಾರ, ಲೈಫ್ ಈಸ್ ಅದಕ್ಕೆ ಇಲ್ಯೂಜನ್ ಅಂತಾರ. ಇಡೀ ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂದ್ರೆ ಅವರು. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ತಾರ್ಕಿಕರು. ಯಾಕಂದ್ರಪ್ಪ ಅಂದ್ರೆ ಬ್ರಹ್ಮ ಯಾವುದಪ್ಪ ಅಂದ್ರೆ ಪರ್ಮನೆಂಟ್, ಯಾವುದದು ಅವಿನಾಶಿ, ಅದು ಬ್ರಹ್ಮ, ಅದು ಸತ್ಯ, ಅದು ಸತ್ಯ. ಅದು ಬ್ರಹ್ಮ ಸತ್ಯ. ಜಗನ್ಮಿಥ್ಯ, ಜಗತ್ತದ ನಮ್ದು. ಜಗತ್ತಲ್ಲಿ ನೀವೇನು ತಿಳ್ಕೊಂಡ್ರಿ? ಗೋಳ ಅಂತ ತಿಳ್ಕೊಂಡ್ರಿ, ಜಗತ್ತನ್ನು ತಿಳ್ಕೊಂಡ್ರಿ. ಅದು ಅಲ್ಲ. ನಿನ್ನ ಜಗತ್ತು ಯಾವುದಪ್ಪ? ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಅಂತಂದ್ರೆ ಇಷ್ಟೇ ನಿನ್ನ ಜಗತ್ತು. ಈ ಜಗತ್ತಿಗೆ ಏನಾದ್ರೆ ಮಾತ್ರ ನಿಮ್ಗೆ ದುಃಖದ. ಬೇರೆ ಜಗತ್ತಿಗೆ ದುಃಖ ಆದ್ರೆ ನೀವೇನು ದುಃಖ ಆಗತ್ತೆ? ದಿಲ್ಲಿ ಭೂಕಂಪ, 6,000 ಮಂದಿ ಸಾವು, ದುಃಖ ಆಗತ್ತೆ ನಿನಗೆ? ಆಗತ್ತೆ? ಅವ್ರಿಗೆ ನನಗೆ ಆರಾಮದಿಲ್ಲ. ಹೌದಾ? ಇದು ನಿನ್ನ ಜಗತ್ತು, ಅದು ಆ ಜಗತ್ತು. ಹೌದಾ? ಅದಕ್ಕೆ ಆ ಜಗತ್ತು, ಈ ಜಗತ್ತು ಭ್ರಮ, ಈ ಜಗತ್ತು ಇಲ್ಯೂಜರಿ. ಇಂಥ ಜಗತ್ತನ್ನು ನೆಚ್ಚಿಕೊಂಡು ಕೆಡಬಿಡಲು ಮನುಜ ಅಂತ ತಿಳ್ಕೊಂಡು. ಅದಕ್ಕೆ ಸಾಕಷ್ಟು ಹೇಳಿದ್ದಾರೆ ಫಿಲಾಸಫಿಕಲ್ ವ್ಯೂಸು, ವಿಚಾರಗಳು ಭಾಳ ಬೇಕಾರೆ. ಬಟ್ ಯಾರಿಗೆ ಲಕ್ಷ್ಯ ಕೊಡ್ತೀರಿ ನೀವು? ಮತ್ತೆ ಮರೆವು. ಅದಕ್ಕೆ ನಿಮ್ಗೆ ಗೊತ್ತಿರಲಿ, 4 ವೈರಾಗ್ಯ ಬರ್ತಾವಂತ ಹೇಳ್ತಾರೆ. ಒಂದು ಅಭಾವ ವೈರಾಗ್ಯ, ಪುರಾಣ ವೈರಾಗ್ಯ, ಆನಂತರ ಪ್ರಸೂತಿ ವೈರಾಗ್ಯ, ಇವೆಲ್ಲ. ಆ ವೈರಾಗ್ಯಗಳು, ಅದಕ್ಕೆ ಫಿಲಾಸಫಿ ಏನು ಹೇಳ್ತದಪ್ಪ ಅಂದ್ರೆ, ಈಗ ನನ್ನ ಆಶ್ರಮ ಬಂದಿರ್ತೀರಿ, ಇದನ್ನು ಮಾಡ್ತೀರಿ, ಗುರುಗಳ ಪ್ರವಚನ ಕೇಳ್ತೀರಿ, ದಿನ ಬರಬೇಕು ನೋಡಪ್ಪ, ಎಷ್ಟು ಚಂದ ಆಯ್ತು. ನಾವು ಸುಮ್ಮನೆ ಲೋಕಹಿತ ಸಿಕ್ಕೊಂಡು ಒದ್ದಾಡ್ತೀವಿ ಅಂದ್ಕೊಂತೀರಿ. ಇಲ್ಲಿಂದ ಹೊರಗೆ ಹೋದ್ಮೇಲೆ ನಿಮ್ದು ಅಟಿಟ್ಯೂಡ್ ಚೇಂಜ್. ಮತ್ತೆ ಹೊರಗೆ ಹೋದ್ರಿಲ್ಲ ಚೇಂಜ, ಇಲ್ಲಿ ಹೊರಗೆ ಬಿದ್ದಿರಲ್ಲ ಚೇಂಜ್. ಇಲ್ಲಿ ಬಂದಾಗ ಎಷ್ಟೋ ಮಂದಿ ಸ್ವರ್ಗದಂಗೆ ಐತೆ ನೋಡ್ರಿ ಅಂತಾರೆ. ಹೊರಗೆ ಕಾಲಿಟ್ಟು ನರಕ ಇರ್ತದೆ, ಹೊರಗೆ ಕಾಲಿಟ್ಟು ನರಕ, ಇಲ್ಲಿದ್ದ ಸ್ವರ್ಗ. ಹೌದಾ? ಇಲ್ಲಿ ಆಶ್ರಮ ಬಂದಾಗ ಅದ್ಭುತ ಐತ್ರಿಪ್ಪ, ಅದು ಏನು ಸ್ವರ್ಗ ಇದ್ದಂಗೆ ಐತಿ, ಇಲ್ಲಿ ಬರ್ಬೇಕಪ್ಪ ಅಂತಾರೆ. ಮುಗೀತು. ಇಲ್ಲಿ ಹೊರಗೆ ಹೋದ್ರೆ ಮುಗೀತು, ಮರ್ತು ಬಿಡ್ತಾರೆ. 1000 ಮಂದಿ ಬರ್ತಾರೆ, ಇದೇ ಮಾತು ಹೇಳ್ತಾ ಬರೋದಿಲ್ಲ. ಯಾಕಂದ್ರೆ ಅಷ್ಟು ಒದ್ದಾಡ್ತೀರಿ ನೀವು ಸಿಕ್ಕೊಂಡು. ಮತ್ತೊಮ್ಮೆ ಬರಬೇಕು, ಇಲ್ಲೇನು ಸಾಧನ ಮಾಡಬೇಕು ಅನ್ನೋದು ಮರ್ತು ಬಿಡ್ತಾನೆ. ಇವನೇ ನೋಡಿ 20 ಸಲ ಬರ್ತಾನೆ, ಬರ್ತಾನೆ, ಬಿಡಿ ಮನಸ್ಸು ಮಾಡ್ತಾನೆ, ಬರ್ತಾನೆ, 4 ದಿವಸ ಬರ್ತಾನೆ, ಗಪ್ ಮತ್ ಮಾಯಾ ಹೇಳ್ತೈತಿ. ಸಂಸಾರನ ಮಾಯಾ. ಸಂಸಾರದೇನು? ಕೊಡ್ತೋಳು ವ್ಯವಹಾರ, ಗಳಿಸೋ ವ್ಯವಹಾರಗಳು. ಹೌದಾ? ಅದರ ಮತ್ತೆ ಜೀವ ಮರೆಸ್ತದೆ. ಸ್ಮಶಾನಕ್ಕೆ ಯಾರು ಮಣ್ಣು ಕೂಡ ಹೋಗ್ತೀರಿ, ಅಯ್ಯೋ ನಿನ್ನೆ ನೋಡಿ ಹೋಪ, ನಿನ್ನೆ ಚಿನ್ನಕ್ಕೆ ಹೋಗಿ ಹೋಪ, ಇವತ್ತಿಲ್ಲ, ಎಂಥ ಸಾವು ರೀ ಅಂತಾರೆ. ಮತ್ತೊಂದು ಮಾತು ಸೇರಿಸ್ತಾರೆ, ದೇವರ ನನಗೂ ಸಾವು ಕೊಡು. ಎಂಥ ಸಾವು ಕೊಡು? ಇಂಥ ಸಾವು ಕೊಡು, ಕುಂತಲ್ಲಿ ಕೊಟ್ಕೊಬೇಕು ಅಂಥ ಸಾವು ಕೊಡು. ತೊಳಸ್ಕೊಂಡು ಬಳಸ್ಕೊಂಡು ತಿವಿಸ್ಕೊಂಡು ಸಾವಿಕ್ಕಿಂತ ಈ ಸಾವು ಕೊಡಪ್ಪ ಅಂತಾರೆ. ಹೌದಾ? ಹಂಗೆ ಸ್ಮಶಾನಕ್ಕೆ ಹೋದಾಗ ಹಿಂಗೆ ಸಾಯ್ಬೇಕು ನೋಡಪ್ಪ ಅಂತಾರೆ. ಮತ್ತೆ ಬಂದ್ರಪ್ಪ ಅಂದ್ರೆ ನಾವು 30 ವರ್ಷ ಇರ್ತೀವಿ ಅನ್ನೋ ಟೈಪ್ ಎಲ್ಲ ಸ್ವಿಸಿದೀನ, ಇದನ್ನು ತುಂಬಿದೇನು, ಅದನ್ನ ಮಾಡಿದ್ದೇನೆ ಸುರು. ಮತ್ತೆ ಸ್ಮಶಾನಕ್ಕೆ ಬಂದಾಗ ಜೀವನದ ಅತಂತ್ರ ಗೊತ್ತಾಗತ್ತೆ. ಇಲ್ಲಿ ಬಂದಾಗ ಅಲೌಕಿಕತೆ ಬಿಟ್ಟು ಮತ್ತೆ ಪರಾಲೌಕಿಕತೆ ಹೋಗ್ಬೇಕು ಅಂತ ಅನಿಸುತ್ತೆ. ಮತ್ತೆ ಹೊರಗೆ ಗಪ್ಪ, ಮತ್ತೆ ಹೊರಗೆ ನಿಮ್ಮ ಜಗತ್ತೇ ಬೇರೆ. ಇಂಥ ಡೈಲೆಮದೊಳಗೆ ಸಾಯಿ ಮಠ ಹಿಂಗೆ ಹೋಗ್ತದೆ ಜೀವ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ.